ಇನ್ನು ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ 8ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈವರೆಗೂ 7 ಅಡಿಯಷ್ಟು ಆಳದವರೆಗೆ ಉತ್ಖನನ ಕಾರ್ಯವನ್ನು ನಡೆಸಲಾಗಿದೆ. ಇವರಿಗೆ 5 ಪ್ರಾಚೀನ ಅವಶೇಷಗಳು ಸೇರಿದಂತೆ ಅನೇಕ ವಸ್ತುಗಳು ಪತ್ತೆಯಾಗಿದೆ. ಇನ್ನು ಉತ್ಖನನ ಆಳಕ್ಕೆ ಇಳಿದಂತೆಲ್ಲ ಕುತೂಹಲಕಾರಿ ವಸ್ತುಗಳು ಪತ್ತೆಯಾಗ್ತಾ ಇದೆ. ಪುರಾತತ್ವ ಇಲಾಖೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಳಕ್ಕೆ ಹೋದಂತೆ ಬೇರೆ ಬೇರೆ ರೀತಿಯ ವಸ್ತುಗಳು ಪತ್ತೆ ಆಗ್ತಾ ಇರೋದು ಕುತೂಹಲವನ್ನ ಮತ್ತಷ್ಟು ಹೆಚ್ಚುಗೊಳಿಸಲಾಗಿದೆ. ಉತ್ಖನನದ ಆ ಸ್ಥಳವನ್ನ ನೀವು ನೋಡ್ತಾ ಇದ್ದೀರಿ. ಪುರಾತತ್ವ ಇಲಾಖೆಯ ಸಹಯೋಗದಲ್ಲಿ ಈ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 8ನೇ ದಿನ ಇವತ್ತು ಕೂಡ ಒಂದಷ್ಟು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇಲ್ಲಿಯ ಮಣ್ಣಿಗೂ ಕೂಡ ಚಿನ್ನದ ಬೆಲೆ ದೊರಕಿರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇನ್ವೆಸ್ಟ್ ಮಾಡಲಿಕ್ಕೆ ಲಕ್ಕುಂಡಿಯತ್ತ ಮುಖ ಮಾಡ್ತಾ ಇದ್ದಾರೆ. ಏನು 2022ರಲ್ಲಿ ಎಕರೆಗೆ 20-30 ಲಕ್ಷ ರೂಪಾಯಿ ಇದ್ದಂತಹ ಜಮೀನಿನ ಬೆಲೆ ಈಗ 80ರಿಂದ 1 ಕೋಟಿವರೆಗೂ ತಲುಪಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕೆಲ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೆಂಗಿತ್ತು ರೇಟ್, ಈಗ ಹೆಂಗೈತಿ? ನಿಜ ಸರ್, ನೀವು ಹೇಳಿದ್ದು. ಯಾಕಂದರೆ 2023ರಿಂದ ಇಲ್ಲಿವರೆಗೂ ಸುಮಾರು ಡಬಲ್ ತ್ರಿಬಲ್ ರೇಟ್ ಹೆಚ್ಚಿಗೆ ಆಗಿದೆ ಸರ್. ಏನು ಈ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಏನು ಇಲ್ಲಿ ಸಾಕಷ್ಟು ಕೆಲಸ ನಡೀತಾ ಇದ್ದಾವೆ ಒಂದು ಕಡೆ, ಆದರೆ ಯುನೆಸ್ಕೋ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ HK ಪಾಟೀಲ್ರ ಒಂದು ಕನಸಾಗೈತಿ. ಅದರಿಂದ ಯುನೆಸ್ಕೋ ಹೆರಿಟೇಜ್ ನಮಗೆ ಆತಂದ್ರೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಕುಂಡಿಗೆ ದೊಡ್ಡ ಮನ್ನಣೆ ಸಿಗುತ್ತದೆ. ಇದೇನು ಗೋವಾಲಿದ್ದ ಹಂಪಿಗೆ ಹೋಗುವ ಇದು ಹೈವೇ. ಈ ಹೈವೇಯಲ್ಲಿ ಗೋವಾಲಿದ್ದ ಹಂಪಿ, ಗೋವಾ ಲಕ್ಕುಂಡಿ ಹಂಪಿ ಒಂದು ಸರ್ಕ್ಯೂಟ್ ಆದರೆ ಇನ್ನೂ ಸಾಕಷ್ಟು ನಮ್ಮ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗುತ್ತದೆ. ಹಾಗೂ ಈ ಭೂಮಿಯಲ್ಲಿ ಈಗ ಏನು ಕಳೆದ ವಾರ ಪ್ರಜ್ವಲ್ ರೀತಿ ಅನ್ನೋ ಯುವಕನಿಗೆ ಏನು ನಿಧಿ ಸಿಕ್ತೋ, ಆ ನಿಧಿ ಸಿಕ್ಕಿದ ತಕ್ಷಣ ಎಲ್ಲ ಮಾಧ್ಯಮದವರು ಸಾಕಷ್ಟು ಲಕ್ಕುಂಡಿಯ ಬಗ್ಗೆ ಸಾಕಷ್ಟು ಪ್ರಚಾರ ಕೊಟ್ಟರು. ಈಗ ಪ್ರೆಸೆಂಟ್ ಹೇಳ್ತೀನಲ್ಲ ಸರ, 50 ಲಕ್ಷ ಇದ್ದಿದ್ದು ಈಗ 80 ಲಕ್ಷ, 90 ಲಕ್ಷ, 1 ಕೋಟಿವರೆಗೂ ನಮ್ಮ ಲಕ್ಕುಂಡಿಯ ಜಮೀನುಗಳ ದರವಾಗಿದೆ ಸರ್. ಹಾಗೂ ಸಾಕಷ್ಟು ಜನ ನಮ್ಮ ಸ್ನೇಹಿತರಾಗಿರ್ಬೋದು, ಕೆಲವೊಂದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಹುಬ್ಬಳ್ಳಿ, ಗದಗ, ಕೊಪ್ಪಳ ಇವರೆಲ್ಲ ಫೋನ್ ಮಾಡಿ ನಮಗೆ ನಿಮ್ಮೂರಿನಲ್ಲಿ ಯಾವುದಾದ್ರೂ ಹೊಲ ಕೊಡ್ತಾರೋ ನಿಮ್ಮ ರೈತರು ಅಂತ ಕೇಳ್ತಾ ಇದ್ದಾರೆ ಸರ್ ದಿನನಿತ್ಯ. ಎಲ್ಲೆಲ್ಲಿಂದ ಎನ್ಕ್ವೈರಿ ಬರ್ತಾವೆ ಸರ್? ಹೆಂಗೆ ಅನಿಸ್ತತಿ ಈ ಬದಲಾವಣೆ? ಸರ್, ಭಾಳ ಖುಷಿ ಅನಿಸೈತಿ ನಮ್ಮ ಗ್ರಾಮದ ರೈತರಿಗೆ. ಅದು ಯಾಕಂದ್ರೆ ಈಗ ಗೋವಾದ್ಲಿಂದ, ಆಮೇಲೆ ಇತ್ಲಾಗ ಬಾಂಬೆ ಕಡೆಯಲ್ಲಿಂದ, ಹುಬ್ಳಿಲಿಂದ, ಬೆಂಗಳೂರಿನಿಂದ ಇವತ್ತು ದೊಡ್ಡ ದೊಡ್ಡ ವ್ಯಾಪಾರೋದ್ಯಮಿಗಳು ಇಲ್ಲಿ ಲಕ್ಕುಂಡಿ ಗ್ರಾಮಕ್ಕೆ ಬರಾಕತ್ತಾರ. 5 ಸ್ಟಾರು 3 ಸ್ಟಾರ್ ಹೋಟ್ಲು ಮಾಡ್ಬೇಕನ್ನೋ ಒಂದು ದೃಷ್ಟಿ ಇಟ್ಕೊಂಡು. ಯಾಕಂದ್ರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಯಾವಾಗ ಇದನ್ನು ವಿಶ್ವ ಪರಂಪರೆ ಲಿಸ್ಟಿಗೆ ಲಕ್ಕುಂಡಿ ಗ್ರಾಮನ್ನ ನಾವು ಮನ್ನಣೆಗೆ ತರ್ತೀವಿ ಅನ್ನೋಂಥದ್ದು ಯಾವ ಸ್ಟೇಟ್ಮೆಂಟ್ ಮಾಡಿದ್ರು, ಅವಾಗಲಿಂದ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ನಮ್ಮೂರ ಕಡೆ ದೃಷ್ಟಿ ಹಾಯಿಸಿದ್ರು. ನಮ್ಮೂರ ರೈತರಿಗೆ ಒಂದು ಬಂಗಾರದ ಬೆಲೆ ಸಿಗಾಕತ್ತೈತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯ ಬೆಲೆ ಅಂತೂ ಈಗ ಭೂಮಿಗಂತೂ ಬಂದೈತಿ. ಬಂಗಾರದ ಬೆಲೆ ಲಕ್ಕುಂಡಿ ಭೂಮಿಗೆ ಬಂದೈತಿ ಅಂತ ನಾ ಈ ಮೂಲಕ ತಮ್ಮಲ್ಲಿ ತಿಳ್ಸೋಕ್ಕೆ ಇಚ್ಛೆ ಪಡ್ತೀನಿ. ಇದು ಇಲ್ಲಿಯ ಗ್ರಾಮಸ್ಥರ ಮಾತು. ಅಂದರೆ ಈ ಹಿಂದೆ ಏನು ರೇಟ್ ಸಿಗ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ದುಪ್ಪಟ್ಟು ಏನು ರೇಟ್ ಸಿಗ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಇಲ್ಲಿಯ ಗ್ರಾಮಸ್ಥರು ಮತ್ತು ರೈತರಿಗೆ ಖುಷಿಯನ್ನು ತರ್ತಾ ಇದೆ. ಏನು ಭೂಮಿಗಳಿಗೆ ಈಗ ಹೆರಿಟೇಜ್ ವ್ಯಾಲ್ಯೂ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಅದರ ಬೆಲೆ ದುಪ್ಪಟ್ಟಾಗಿದ್ದು ಖುಷಿಯನ್ನು ತಂದಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ನಿಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.